ಮಹಿಳಾ ಮಣಿಯರ ಪರವಾಗಿ ಸರ್ಕಾರದ ಯೋಜನೆಗಳು. ಬೆಲೆ ಏರಿಕೆ ಮಧ್ಯೆ ಮಹಿಳೆಯರಿಗೆ ಸಿಹಿ ಸುದ್ದಿ ಕೊಟ್ಟಂತಹ ಸರ್ಕಾರ. ಕಾಂಗ್ರೆಸ್ ಗೆದ್ದು ಬೀಗುವುದಕ್ಕೆ ಗ್ಯಾರಂಟಿ ಸ್ಕೀಮ್ಗಳೇ ಕಾರಣ. ಗ್ಯಾರಂಟಿ ಸ್ಕೀಮ್ ಮೂಲಕ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್. 3,000 ರೂಪಾಯಿಗೆ ಗೃಹಲಕ್ಷ್ಮಿ ಹಣ ಏರಿಕೆ. 2,000ದಿಂದ 3,000ಕ್ಕೆ ಏರಿಕೆ ಮಾಡುತ್ತಾ ಸರ್ಕಾರ. ಬೆಲೆ ಏರಿಕೆ ಮಾಡುವಾಗ ಗ್ಯಾರಂಟಿ ಸ್ಕೀಮ್ ಕೂಡ ಜಾಸ್ತಿ ಮಾಡಿ. ಸಾಮಾಜಿಕ ಜಾಲತಾಣದಲ್ಲಿ ಗ್ಯಾರಂಟಿ ಸ್ಕೀಮ್ ಕುರಿತು ಚರ್ಚೆ. ಹಾಗಾದ್ರೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹಣ ಏರಿಕೆ ಮಾಡುತ್ತಾ? ಎಸ್, ಹೆಣ್ಮಕ್ಳಲ್ಲೆಲ್ಲ ಇರುವುದು ಇದೇ ಪ್ರಶ್ನೆ. ಯಾವ ಪ್ರಶ್ನೆ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜಾಸ್ತಿ ಮಾಡ್ತಾರಾ? ಯಾಕಂತಂದ್ರೆ ಬಿಲ್ಗಳು ಕೂಡ ಜಾಸ್ತಿ ಬರ್ತಾ ಇದೆ. ಕರೆಂಟ್ ಬಿಲ್ ಆಗಿರಬಹುದು ಅಥವಾ ಬೇರೆ ಬಿಲ್ಗಳ, ಕಾವೇರಿ ಬಿಲ್ ಆಗಿರಬಹುದು, ಎಲ್ಲಾ ಬಿಲ್ಗಳು ಕೂಡ ಜಾಸ್ತಿ ಬರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಈಗ ಒಂದು 2,000 ರೂಪಾಯಿ ಇರುವಂತಹ ಗೃಹಲಕ್ಷ್ಮಿನ 3,000 ರೂಪಾಯಿ ಮಾಡಬಹುದಾ ಎನ್ನುವಂಥದ್ದು. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತಂದ ನಂತರ ಹಲವಾರು ಸವಾಲುಗಳನ್ನ ಎದುರಿಸ್ತಾ ಇದೆ. ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಮುಂದೆ ವರೆಸಲು ಕೈಯಲ್ಲಿ ಕಾಸು ಇಲ್ಲದೆ ಬೆಲೆ ಏರಿಕೆ ಮಾಡ್ತಾ ಇದೆ ಎನ್ನುವಂತಹ ಆರೋಪಗಳು ಕೂಡ ಬಿಜೆಪಿಯವರು, ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ವಿಜೇಂದ್ರ ನೇತೃತ್ವದಲ್ಲಿ ಈಗಾಗಲೇ ವಿರೋಧ ಪಕ್ಷದ ನಾಯಕರು ಭಾರಿ ದೊಡ್ಡ ಪ್ರತಿಭಟನೆಯನ್ನ ಮಾಡಿದ್ದು ಗೊತ್ತೇ ಇದೆ. ಹೀಗಿದ್ದಾಗಲೇ 3,000 ರೂಪಾಯಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏರಿಕೆ ಮಾಡೋಕೆ ಬಿಜೆಪಿ ಇಡೀ ದೇಶದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಆಡಳಿತವನ್ನ ನಡೆಸ್ತಾ ಇದೆ. ಆದರೆ 3,000 ಹೆಚ್ಚಿಗೆ ಮಾಡ್ತಾರೆ ಅಥವಾ ಮಾಡಬೇಕು ಎನ್ನುವಂತಹ ವಿಚಾರವನ್ನ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಾ ಯೂತ್ಸು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ ಸರ್ಕಾರದ ಭಾರಿ ದೊಡ್ಡ ಹೊರೆಯಾಗಿದೆ. ಅದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಪ್ರತಿ ತಿಂಗಳು ಸಾವಿರಾರು ಕೋಟಿ ರೂಪಾಯಿ ಇದೇ ಯೋಜನೆಯ ಹಣವನ್ನ ಹಾಕಬೇಕಾಗಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಗ್ಯಾರಂಟಿ ಯೋಜನೆಗಳು ಹೊರೆಯಾಗ್ತಿದೆ ಎನ್ನುವಂತಹ ಆರೋಪದ ನಡುವೆ ಇದೀಗ ಬೆಲೆ ಏರಿಕೆ ಮಾಡಲಾಗ್ತಾ ಇದ್ದು ದೊಡ್ಡ ಚರ್ಚೆ ಕೂಡ ನಡೀತಾ ಇದೆ. ಈ ಸಮಯದಲ್ಲಿ 3,000 ರೂಪಾಯಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏರಿಕೆ ಮಾಡುತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಹೆಣ್ಣು ಮಕ್ಕಳಲ್ಲಿ ಹುಡ್ತಾ ಇದೆ. ರಾಜ್ಯದಲ್ಲಿ ಎಲ್ಲಾ ಬೆಲೆ ಏರಿಕೆ ಮಾಡಲು ಕಾರಣ ಇದೀಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಏರಿಕೆ ಮಾಡಬೇಕು ಎನ್ನುವಂತಹ ಬೇಡಿಕೆ ಕೂಡ ಈಗ ಶುರುವಾಗಿದೆ. ಎಲ್ಲದಕ್ಕೂ ರೇಟ್ ಜಾಸ್ತಿ ಮಾಡಿದ್ದೀರಾ, ಆ ಒಂದು ಕಾರಣಕ್ಕೆ ಗೃಹಲಕ್ಷ್ಮಿ ಹಣ ಏನು 2,000 ರೂಪಾಯಿ ಕೊಡ್ತಿದ್ರಲ್ಲ, ಅದು 3,000 ರೂಪಾಯಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. 3,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಹಣ ಏರಿಕೆ ಮಾಡಲು ಇದೀಗ ಗೃಹಿಣಿಯರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆ ಕೂಡ ಏರಿಕೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಎಲ್ಲಾ ಬೆಲೆಗಳು ಜಾಸ್ತಿ ಆಗ್ತಾ ಇದೆ, ಅದು ನಮ್ಗೆ ಹೊರೆ ಆಗ್ತಾ ಇದೆ. ಈಗ ಗ್ಯಾರಂಟಿ ಯೋಜನೆ ಹಣನೂ ಕೂಡ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಮಹಿಳಾ ಮಣಿಗಳು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. 3,000 ರೂಪಾಯಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏರಿಕೆ ಮಾಡುವುದು ಅನುಮಾನ ಅನ್ನುವಂತಹ ವಾದಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಏನೇ ಇದ್ರೂ ಕೂಡ ಒಂದಿಷ್ಟು ಮೆಸೇಜ್ಗಳು, ಕಾಮೆಂಟ್ಗಳು ಫ್ರೀಡಮ್ ಟಿವಿಗೆ ಬರ್ತಾ ಇರುತ್ತೆ. ನನಗಿನ್ನೂ 2,000 ರೂಪಾಯಿ ಬಂದಿಲ್ಲ, ನನಗಿನ್ನೂ 2,000 ರೂಪಾಯಿ ಬಂದಿಲ್ಲ ಎನ್ನುವಂಥದ್ದು. ಈಗ 3,000 ರೂಪಾಯಿ ಅವರು ಕೊಡ್ತಾರಾ ಅನ್ನುವಂಥದ್ದೇ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.